ನಮಸ್ತೆ ಸರ್, ಸತ್ಯಶ್ರಾವಣ ಸದ್ಯ ಬೆಳಗ್ಗೆ ಮಧ್ಯಾಹ್ನದ ಶುಭವಂದನೆ ಸಲ್ಲಿಸುತ್ತಾ ಹೆಸರು ತಿಳಿಸುತ್ತಾ ನಾನಿವತ್ತು ಆಫೀಸಿಗೆ ಬಂದಿದ್ದೆ. ಇಲ್ಲಿ ಹೊಸದಾಗಿ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿದರು. ತುಂಬ ಖುಷಿ ಆಯಿತು ಅದು ನೋಡಿ. ಒಳ್ಳೊಳ್ಳೆ ಒಂದು ಏನು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಆಫೀಸಲ್ಲಿ ಅಂತ ಖುಷಿ ಆಗ್ತಾಯಿದೆ. ಅದರಂತೆ ನಾವು ಕೂಡ ಫೀಲ್ಡಿಗೆ ಹೋಗಿ ಒಳ್ಳೊಳ್ಳೆ ಏನು ಲೀಡ್ ಇದ್ದಾರೆ ಅವ್ರನ್ನ ತೊಗೊಂಬಂದು ಇವತ್ತು ಏನು ಮಾತು ಕೊಟ್ಟಿದ್ದೀವಿ ಸತೀಶ್ ಆಳ್ವ ಸರ್ಗೆ, ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ. 10 ಜನ ಬುಧವಾರ ನಾನು ಕೂರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಆಮೇಲೆ ಡೇ ಜಾಯ್ನ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ಯಾಕಂದರೆ ಡೇ ಜಾಯ್ನ್ ಯಾಕೆ ನೀವು ತಗೊಂಡಿದ್ದೀರಿ? ಡೇ ಜಾಯ್ ಅಂದರೆ ನಾವು ಖುದ್ದಾಗೆ ನಾನು ಕೋಟಾಗಿ ಹೋಗಿ ಫಂಕ್ಷನ್ಗೆ ಅಟೆಂಡ್ ಮಾಡಿ ರಾಂಚಿಲಿ ನೋಡ್ಕೊಂಡು ಬಂದಿದ್ದೀನಿ. MD ಸರು ಒಳ್ಳೆ MD ಸಿಕ್ಕಿದ್ದಾರೆ ನನಗೆ. ಯಾಕೆಂದರೆ ಈ ಮಾರ್ವಾಡೀಸ್ ಕೊಟ್ಟ ಮಾತಂಗೆ ನಡ್ಕೊಂತಾರೆ, ಅವರಲ್ಲಿ ಮೋಸ ಇಲ್ಲ. ಹಿಂದೆ ನಾನು ಒಂದು ಕಂಪ್ನಿಲಿ ಆದಿಶೂರ್ ಇಂಡಿಯಾ ಲಿಮಿಟೆಡಲ್ಲಿ ಕೆಲಸ ಮಾಡಿದ್ದೀನಿ ಮಾರ್ವಾಡಿಗಳ ಜೊತೆ. ಹಾಗಾಗಿ ಅವ್ರು ಏನು ಹೇಳ್ತಾರೋ ಅದನ್ನೇ ಮಾಡೋದು. ಬೇರೆ ಕಂಪ್ನಿಗಳೆಲ್ಲ ನಮಗೆ ಸಿಸ್ಟಮ್ ಸರಿ ಇಲ್ಲ, MD ಸರಿ ಇಲ್ಲ, ಜೊತೆಗೆ ಹೇಳ್ದಂಗೆ ನಡ್ಕೊತಾ ಇರಲಿಲ್ಲ. ಬೇರೆ ಬೇರೆ ಕಂಪ್ನಿಲೂ ಮಾಡಿದ್ದೆ. ಅದಕ್ಕೂ ಇದಕ್ಕೂ ನಾನು ಟ್ಯಾಲಿ ಮಾಡಿದಾಗ ನನಗೆ ಡೇ ಜಾಯ್ ಬೆಸ್ಟ್ ಅನ್ನಿಸ್ತು. ನಂಗೆ ತುಂಬ ಇಷ್ಟ ಆಯಿತು. ಇನ್ಕಮ್ಮು ಸಿಸ್ಟಮು ಎಲ್ಲ ಚೆನ್ನಾಗಿದೆ, ಅದಕ್ಕೆ ಮಾಡ್ತೀನಿ. ಈ ಪ್ರಾಡಕ್ಟ್ನ ಬಗ್ಗೆ ನಿಮಗೆ ಏನು ರಿಸಲ್ಟ್ ಹೇಗೆ ಬಂದಿದೆ? ಪ್ರಾಡಕ್ಟು ಸರ್, ನಾನು ಮನೆಯಲ್ಲಿ ನಾನು ಸ್ವಂತವಾಗಿ ನಾನು ಬಳಸಿದ್ದೀನಿ. ನಮ್ಮ ಅತ್ತೆಯವ್ರಿಗೆ ಕೊಟ್ಟಿದ್ದೆ, ಅಸ್ತ ಪ್ಲಸ್ ಕೊಟ್ಟಿದ್ದೆ. ಅವ್ರಿಗೆ ಕೆಮ್ಮಿತ್ತು 60 ವರ್ಷದಿಂದ. ಅವರಿಗೆ ಕೆಮ್ಮು ಕಮ್ಮಿ ಆಯಿತು. ಒಂದು ವಾರ ತಗೊಂಡಿದ್ದಕ್ಕೆ ಅವರಿಗೆ 60 ವರ್ಷದ ಕಾಯಿಲೆ ಗುಣ ಆಯಿತು. ಜೊತೆಗೆ ನನಗೆ ಕಾಲು ನೋವಿತ್ತು. ಕಾಲು ಆಚೆ ಹೋಗ್ತಾ ಇದ್ದಾಗ ತುಂಬ ನಡೆದ್ರೆ ಊತ ಬರೋದು ಕಾಲು. ಆಳ್ವ ಸರ್ಗೆ ನಾನು ಎಷ್ಟೋ ಸಲ ಹೇಳ್ಕೊಟ್ಟಿದ್ದೆ, ನನಗೆ ಕಾಲು ನೋವಿದೆ, ನನಗೆ ಆಗ್ತಾ ಇಲ್ಲ ನನಗೆ ಓಡಾಡೋಕ್ಕೆ ಅಂತೇಳಿ. ನಾನು ಇವಾಗ ಸಿಭಕ್ತ್ರನೂ ಒಂದು ತಿಂಗಳು ತೊಗೊಂಡೆ, ಮತ್ತು ಲಿವ್ ಕೇರ್ ಒಂದು ಬಾಟ್ಲು ತೊಗೊಂಡೆ, ಗ್ಯಾಸ್ಟ್ರಿಕ್ ತೊಗೊಂಡೆ. ಈಗ ನನಗೆ ಕಾಲು ಊತ ಬರ್ತಾ ಇಲ್ಲ, ಕಾಲು ನೋವು ಎಷ್ಟು ಕಿಲೋಮೀಟರ್ ನಡೆದ್ರು ಏನೂ ಆಗ್ತಾ ಇಲ್ಲ. ತುಂಬ ಚೆನ್ನಾಗಿದ್ದೀನಿ. ಪ್ರಾಡಕ್ಟು ತುಂಬ ಜಿನಿಯನ್ ಆಗಿದೆ. ಏಕೆಂದರೆ ನಾವು ಆಯುರ್ವೇದನೇ ಬಳಸಬೇಕು. ಏಕೆಂದರೆ 5,000 ವರ್ಷಗಳಿಂದ ನಾವು ಆಯುರ್ವೇದನ ನಂಬ್ಕೊಂಡು ಬಂದಿದ್ದೀವಿ. ಇವತ್ತು ಹಿಂದಿನ ಕಾಲದಲ್ಲಿ ಅಜ್ಜಿ ತಾತಂದಿರೋ ಅವರೆಲ್ಲ ನಮಗೆ ಒಂದು ಗಾಯ ಆದರೆ ಆಯುರ್ವೇದನೇ ಅರಿಶಿನ ಹಚ್ಚೋದು, ಕಾಫಿ ಪುಡಿ ಹಚ್ಚೋದು, ಮಾವಿನೆಲ್ಲ ಸುಟ್ಟು ಹಚ್ಚೋದು, ಇದೆಲ್ಲ ಮಾಡ್ತಾಯಿದ್ರು. ಕೆಂಪು ಅಂದರೆ ಹಾಲಿಗೆ ಅರಿಶಿನ ಹಾಕೊಡೋದು, ಅದೆಲ್ಲ ಮಾಡ್ತಾಯಿದ್ರು. ನಾವು ಇತ್ತೀಚೆಗೆ ಇಂಗ್ಲೀಷ್ ಮೆಡಿಷನ್ಗೆ ಹೋಗಿ ಅದೆಲ್ಲ ಮರ್ತು ಬಿಟ್ಟಿದ್ದೀವಿ. ಆಯುರ್ವೇದ ತೊಗೊಳೋದ್ರಿಂದ ನಮ್ಮ ಬಾಡಿಲಿ ತುಂಬ ಟ್ಯಾಕ್ಸಿನ್ ಎಲ್ಲ ಬಿಡುಗಡೆ ಆಗುತ್ತೆ. ನಾವು ಸ್ಟ್ರೆಂತ್ ಆಗಿರ್ತೀವಿ, ನಮ್ಮ ಎಲುಬುಗಳು ಗಟ್ಟಿಯಾಗಿರ್ತವೆ. ಯಾವಾಗಲೂ ಆಯುರ್ವೇದನೇ ನಂಬಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ.